ಡೊನಾಲ್ಡ್ ಟ್ರಂಪ್ ಅವರ ಇರಾನ್ ಮ್ಯಾಗ ಯಾವಾಗನ್ನು ದಾಳಿ ಮಾಡ್ಬೋದ? ಇದೇನ್ ಯುದ್ಧ ನಡೆದೈತಿ, ಈ ಯುದ್ಧ ಈಗ 3ನೇ ಮಹಾಯುದ್ಧನೂ ಆಗಿ ಸ್ಟಾರ್ಟ್ ಆಗ್ಬೋದಂತ ಎಕ್ಸ್ಪರ್ಟ್ಗಳು ಹೇಳ್ತಾರ. ನಿನ್ನೆ ರಾತ್ರಿ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಸೋಷಿಯಲ್ ಟ್ರೂತ್ ಏನೈತಿ, ಸೋಷಿಯಲ್ ಮೀಡಿಯಾ ಅವ್ರದ್ದೇನ್ ಹ್ಯಾಂಡಲ್ ಐತಿ, ಅದ್ರಾಗ ಅವ್ರು ಒಂದು ಟ್ವೀಟ್ ಮಾಡಿರ. ಆ ಟ್ವೀಟ್ನಾಗ ಬಹಳ ಅಭದ್ರ ಭಾಷೆಯನ್ನ ಬಳಸಿ ಟ್ವೀಟ್ ಮಾಡಿರ. ಅಷ್ಟು ಕೆಟ್ಟ ಒಬ್ಬ ಪ್ರೆಸಿಡೆಂಟ್, ಅದು ಜಗತ್ತದ ಎಲ್ಲಕ್ಕಿಂತ ದೊಡ್ಡ ದೇಶ US ಪ್ರೆಸಿಡೆಂಟ್ ಅವ್ರ ಟ್ವೀಟ್ ಮಾಡಿರ. ಅಷ್ಟು ತಲೆ ಅವ್ರದ ತಿರುಗಿತ್ತಂತ ನಾವು ಅನ್ಬೋದ. ಟ್ವೀಟ್ದಾಗ ಮೇನ್ ಏನಿತ್ತಂತಂದ್ರ, ಇರಾನ್ಗ ಒಂದು ವಾರ್ನಿಂಗ್ ಕೊಟ್ರ, ಏನ್ ನಾ ಸಮಯ ಕೊಟ್ಟಿನಿ ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನ ಓಪನ್ ಮಾಡಕ, ಅದೀಗ ಮಂಗಳವಾರ ಮುಗಿತೈತಿ. ಅಷ್ಟೊತ್ತಕ ನೀ ಏನ್ರಿ ಓಪನ್ ಮಾಡ್ಲಿಲ್ಲ ಅಂತಂದ್ರ ಇರಾನ್ ಅನ್ನ ನರ್ಕಗತ್ಲೆ ಮಾಡ್ತೇನಿ, ನಿಮ್ಮೆಲ್ಲಾರ್ಗು ನರ್ಕನ್ಯಾಗ ಬದುಕುವಂಗ್ ಮಾಡ್ತೇನಿ. ಇರಾನ್ದಾಗ ಇರೋ ಎಲ್ಲಾ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ, ಮತ್ತ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಆಗ್ಲಿ, ಏನ್ ಬ್ರಿಡ್ಜ್ ಗಳದು ಇರ್ತಾವ ಅದಾಗ್ಲಿ, ಮತ್ತ ಸ್ಟ್ರಾಟಜಿಕ್ ಮಿಲಿಟರಿ ಸೈಟ್ಸ್ ಗಳನ್ನ ನಾನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತೇನಂತ ಡೊನಾಲ್ಡ್ ಟ್ರಂಪ್ ಅವರ ನಿನ್ನೆ ಟ್ವೀಟ್ನಾಗ ತಿಳಿಸಿರ. ಮತ್ತೊಂದನೇ ಏನಂದ್ರಂತಂದ್ರ, ಟ್ಯೂಸ್ಡೇ 8 PM ಈಸ್ಟರ್ನ್ ಟೈಮ್ ಅಂತಾನು ಬರದ್ರ. ಅಂತಂದ್ರ ಓಪನ್ ಮಾಡ್ಲಿಲ್ಲ ಅಂತಂದ್ರ ಈಸ್ಟರ್ನ್ ಟೈಮ್ ಪ್ರಕಾರ 8 PM ದಾಳಿ ಮಾಡೋರಿದಾರಿ. ಅದ ಕಾರಣ ಇದ್ರ ಮ್ಯಾಗ ಕಣ್ಣಿರ್ಬೇಕ. ಬಟ್ ಇದೇನ್ ಒಂದ್ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಧಮ್ಕಿ ಬಂತ್ ಇರಾನ್ಗ, ಇತರ್ಲೇನ್ ಇರಾನ್ ಅನ್ಸಲಿಲ್ಲ. ಇರಾನ್ ಅನ್ನು ಅದಕ್ಕೆ ಪ್ರತಿ ಉತ್ತರ ಕೊಟ್ಟಿತ್ತ. ಅದೇನಂತಂದ್ರ, ನೀವೇನಿದ್ ಅಲ್ಟಿಮೇಟ್ ಕೊಟ್ಟಿರಿ, ಇದು ಅಲ್ಟಿಮೇಟ್ ನೀವು ಅಂಜಿರಿ, ನೀವು ಹೆಲ್ಪ್ಲೆಸ್ ಆಗಿರಿ, ನೀವು ನರ್ವಸ್ ಇದ್ದೀರಿ, ಅನ್ಬ್ಯಾಲೆನ್ಸ್ಡ್ ಇದ್ದೀರಿ, ಅದ ಕಾರಣ ಈ ತರ ಹೇಳಿಕೆ ಕೊಡಾತೀರಿ ಅಂತ ಇರಾನ್ ಅನ್ನು ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಉತ್ತರ ಕೊಟ್ಟೈತಿ. ನೀವೇನೀಗ ದಾಳಿ ಮಾಡ್ತೇನಂತೇನಿ ಧಮ್ಕಿ ಕೊಡಾತೀರಿ, ಈ ತರ ಏನ್ರಿ ದಾಳಿ ಮಾಡಿರಿ ಅಂತಂದ್ರ ಗೇಟ್ಸ್ ಆಫ್ ಹೆಲ್ ಓಪನ್ ಫಾರ್ ಯು ಅಂತ ಹೇಳಿಕೆ ಕೊಟ್ಟಾರ. ಬಿಗ್ ಸರ್ಪ್ರೈಸ್ ಅಟ್ಯಾಕ್ ಮೇ ಬಿ ಪ್ಲಾನ್ಡ್. ಏನ್ರೆ US ಇದೇನ್ ಹೇಳೈತಿ, ಈಗ ಡೊನಾಲ್ಡ್ ಟ್ರಂಪ್ ಅವ್ರೇನ್ ಹೇಳಿದಾರ, ಆ ತರ ಏನ್ರೆ ಇರಾನ್ ಮ್ಯಾಗ ದಾಳಿ ಮಾಡಿರಂತಂದ್ರ ನಿಮ್ ಸಂಬಂಧ ಒಂದ್ ದೊಡ್ಡ ಸರ್ಪ್ರೈಸ್ ಅನ್ನು ನಾವು ಪ್ಲಾನ್ ಮಾಡೋರಿದ್ದೇವೆ, ಈ ಸರ್ಪ್ರೈಸ್ ಅಟ್ಯಾಕ್ ಅನ್ನು ಪ್ಲಾನ್ ಮಾಡೋರಿದ್ದೇವೆ ಅಂತಾನು ಹೇಳಿಕೆ ಕೊಟ್ಟಾರ. ಅದ ಕಾರಣ ಇದೆಲ್ಲಾ ನಾವು ನೋಡ್ರ, ಈ ಕಡೆ ಇರಾನ್ದ ಹೇಳಿಕೆಗಳನ್ನ ನೋಡ್ರ ಆಗ್ಲಿ, ಮತ್ತ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಹೇಳಿಕೆಗಳನ್ನ ನೋಡ್ರ, ಯುದ್ಧ ಇನ್ನೂ ಬಾಳ ಬೆಳೆಯೋ ಸಂಭಾವನೆ ಐತಿ. US ಇರಾನ್ ಮ್ಯಾಗ ಮತ್ತೊಂದಿಷ್ಟು ದಾಳಿ ಮಾಡೋ ಸಾಧ್ಯತೆ ಐತಂತ ನಮಗ ಗುರ್ತಾಗ್ತೈತಿ. ಅದ್ರದನ್ನ ಪರಿಣಾಮ ಇವತ್ತ ಮಾರುಕಟ್ಟೆ ಎಲ್ಲ ಡೌನ್ ಇದಾವ. ಆದ್ರೂ ಸಹ ಜಪಾನದ ಮಾರ್ಕೆಟ್ ಆಗ್ಲಿ, ಕೆಲವೊಂದು ಗ್ಲೋಬಲ್ ಮಾರ್ಕೆಟ್, ಕೊರಿಯನ್ ಮಾರ್ಕೆಟ್ ಆಗ್ಲಿ ಪಾಸಿಟಿವ್ ನ ಓಪನ್ ಆಗಿದಾವ ಅಂತ ನಾವು ಅನ್ಬೋದ. ಅವೆದಕ್ಕೆ ಓಪನ್ ಆಗ್ಯಾವ, ಏನಾಗ್ಯಾವ ಅಂತ ಅದ್ರ ಬಗ್ಗೆನೂ ನಾವು ಮುಂದೆ ತಿಳ್ಕೊಳ್ಳೋಣ. ನೋಡ್ರಿ, ಮತ್ತೊಂದು ಮೇನ್ ಏನಂತಂದ್ರ, ಈ ಯುದ್ಧ ನಿಲ್ಲುವಂಗೆ ಕಾಣುವತ್ತ. ಮತ್ತು ಡೊನಾಲ್ಡ್ ಟ್ರಂಪ್ ಅವ್ರ ಈ ಸಲ ಖರೇನ ಇರಾನ್ಗೆ ಹಿಟ್ ಮಾಡ್ತಾರಂತ ನನಗನ್ಸಾತೈತಿ, ಖರೇನ ದಾಳಿ ಮಾಡ್ತಾರಂತ ನನಗನ್ಸಾತೈತಿ. ಎದಕ್ಕೆ ಅನ್ಸಾತೈತಿ ಅಂತ ಈಗ ತಿಳ್ಕೊರಿ. ನೋಡ್ರಿ, ನಾವು ಇತಿಹಾಸ ತೆಗೆದು ನೋಡ್ರ, ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ಆದಾಗಿಂದ ನಾವು ಪಾಸ್ಟ್ ಡೇಟಾ ತೆಗೆದು ನೋಡ್ರ, ಅವ್ರದ್ದು ಡೇಟಾ ಇದೇ ಥರನೇ ಐತ್ರಿ. ನೋಡಿರ್ಬೋದು ನೀವು, ಫಸ್ಟ್ ಪ್ರೆಸಿಡೆಂಟ್ ಆದ್ರ ಅವಾಗ ಏನಂದ್ರಂತಂದ್ರ ಟೆರಿಫ್ ಹಸ್ತೇನೆ, ಎಲ್ಲ ದೇಶಗಳ ಮ್ಯಾಗ ಟೆರಿಫ್ ಹಸ್ತೇನಂತ ಅಂದ್ರ. ಹಸ್ತೇನಂತ ಒಂದು ಡೇಟನ್ನು ಕೊಟ್ರ, ಆ ಡೇಟ್ ಬರೋಣ ಇಲ್ಲ ಮತ್ತೊಂದಿಷ್ಟು ಸಮಯ ಕೊಡ್ತೇನಂತ, ಮತ್ತು ಆ ಟೆರಿಫ್ ಅನ್ನ ಮತ್ತೊಂದಿಷ್ಟು ಸಮಯ ತಕ ದುಗ್ಸಿರ. ಬಟ್ ಆಮ್ಯಾಗೇನ್ ಸಮಯ ಇತ್ತು, ಅವಾಗ ಎಲ್ಲ ದೇಶಗಳ ಮ್ಯಾಗ ಅವ್ರ ಟೆರಿಫ್ ಹಚ್ಚ ಬಿಟ್ರ. ಅದೇ ಥರ ವೆನೆಜುಲಾ ಮ್ಯಾಗೂ ಮಾಡಿರ. ವೆನೆಜುಲಾ ಪ್ರೆಸಿಡೆಂಟ್ ಅವ್ರಿಗೆ ಸಿಲಿಂಡರ್ ಆಗ ನಮ್ಮ ದೇಶನಾಗ ಬಂದ್ಬಿಡಂತಂದು ಧಮಕಿ ಕೊಟ್ರ. ಅವ್ರನ್ನು ಕೇಳಿಲ್ಲ, ಅವಾಗ ಡೈರೆಕ್ಟ್ ಅವ್ರಿಗೆ ಹೋಗಿ ಅಭಿಸಿರ. ಅದೇ ಕಾರಣ ಡೊನಾಲ್ಡ್ ಟ್ರಂಪ್ ಅವರ ಯೂಟರ್ನ್ ಆಗ್ತಾರ. ಬಟ್ ಪದೇ ಯೂಟರ್ನ್ ಆಗ್ತಾರಂತ ನಮಗೆ ಇತಿಹಾಸ ಅಥವಾ ಪಾಸ್ಟ್ ಡೇಟಾ ತಿಳಿಸಂಗಿಲ್ಲ. ಅದ ಕಾರಣ ಈಗ 2 ಸಲ ಅವ್ರಿಗೆ ಆಲ್ರೆಡಿ ಯೂಟರ್ನ್ ತೊಗೊಂಡು ಆಲ್ರೆಡಿ ಮತ್ತೆ ಸಮಯ ಕೊಟ್ಟಾರ. ಈ ಸಲ ಏನು ಮತ್ತೆ ಸಮಯ ಕೊಡ್ತಾರ ನನಗೂ ಅನ್ಸಂಗಿಲ್ಲ. ಈ ಸಲ US ದಾಳಿ ಮಾಡ್ತೈತಂತ ನನಗೂ ಅನ್ಸತೈತಿ. ಅದರಿಂದನೂ ಮೇನ್ ಕಾರಣಗಳು ನೋಡ್ರ, ಡೊನಾಲ್ಡ್ ಟ್ರಂಪ್ ಅವ್ರದ್ದೇನು ದೇಶದ ಜನ ಇದ್ದಾರೆ, ಅವರು ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಭಾಳ ಹಿಟ್ ಮಾಡತ್ತಾರ. ಮತ್ತು ಡೊನಾಲ್ಡ್ ಟ್ರಂಪ್ ಅವ್ರೇನಿದ್ದಾರೆ US ಪ್ರೆಸಿಡೆಂಟ್, ಆ US ಹೆಸರನ್ನು ಜಗತ್ನಾಗ ಉಳಿಸ್ಬೇಕಂತಂದ್ರೆ ಅವ್ರಿಗೇನು ಆಪ್ಷನ್ ಅನ್ನ ಉಳಿದಿಲ್ಲ. ಅದ ಕಾರಣ ನೋಡ್ಬೇಕ್ರಿ. ಮೇನ್ ಏನಂತಂದ್ರೆ ಇವತ್ತು ಸೋಮವಾರ ಮತ್ತು ಮಂಗಳವಾರನಾಗ 2 ಆಗ್ಬೋದ. ಒಂದ್ರೆ ಯುದ್ಧ ನಿಲ್ಬೋದ, ಶಾಂತಿ ಆಗ್ಬೋದ. ಇರಾನ್ನ US ಮಾತು ಕೇಳಿ ಸ್ಟೇಟ್ ಆಫ್ ಹಾರ್ಮೋಸ್ ಅಥವಾ ಹಾರ್ಮೋಸ್ ಜಲಸಂಧಿ ಓಪನ್ ಮಾಡ್ಬೋದ, ಅಥವಾ US ಮತ್ತು ಇರಾನದ ಯುದ್ಧ ಭಾಳ ದೊಡ್ಡ ಬೆಳಿಬೋದ. US ಇರಾನ್ ಮ್ಯಾಗ ಭಾಳ ದಾಳಿ ಮಾಡ್ಬೋದ. ಅದ್ರದ್ದು ಪ್ರತಿ ಉತ್ತರನೂ ಇರಾನನ್ನು ಸಹ ಏನು ಮಿಡಲ್ ಈಸ್ಟ್ ಕಂಟ್ರಿಗಳು ಇದ್ದಾವ, US ಮಿತ್ರ ರಾಷ್ಟ್ರಗಳು ಏನಿದ್ದಾವ, ಅವ್ರ ದೇಶದ ಆಜುಬಾಜು ಅವ್ರಿಗೆ ಹೆವಿ ರಿಟಾಲಿಯೇಷನ್ ತೋರಿಸ್ಬೋದ. ಹೆವಿ ಅವ್ರ ಮ್ಯಾಗನು ಪ್ರತಿ ಉತ್ತರ ಕೊಡ್ಬೋದ, ದಾಳಿ ಮಾಡ್ಬೋದ. ಇಸ್ರೇಲ್ ಮ್ಯಾಗನು ಹೆವಿ ಮಿಸೈಲ್ ಅನ್ನ ಒಗಿಬೋದಂತ ನಾವು ಅನ್ಬೋದ. ಅದ ಕಾರಣ ಇದೆಲ್ಲ ಪರಿಸ್ಥಿತಿ ನೋಡ್ರ 3ನೇ ಮಹಾಯುದ್ಧನು ಸ್ಟಾರ್ಟ್ ಆಗ್ಬೋದಂತ ಎಲ್ಲರಿಗೂ ಅನ್ಸತೈತಿ. ನೋಡ್ಬೇಕ್ರಿ ಈಗ ಏನಾಗ್ತೈತಂತ. ಮೇನ್ ಒಳ್ಳೇದೇನಂತಂದ್ರೆ ಇಷ್ಟೆಲ್ಲ ಕೆಟ್ಟ ಹೇಳಿಕೆ ಬಂದು ಎಲ್ಲ ಬಂದು ಆದ್ರೂ ಸಹ ಕ್ರೂಡ್ ಆಯಿಲ್ $110-111 ಮ್ಯಾಗನ ಟ್ರೇಡ್ ಮಾಡತೈತಿ. ಇದೆಲ್ಲ ಹೇಳಿಕೆಗಳನ್ನ ಕೇಳ್ರ ಕ್ರೂಡ್ ಆಯಿಲ್ ಬೆಲೆ $120-130 ಹೋಗ್ಬೇಕಾಯ್ತು. ಅಷ್ಟು ಕೆಟ್ಟ
ಕೆಟ್ಟ ಧಮಕಿಗಳೆಲ್ಲ ಬಂದಾವ. ಆದ್ರೂ ಸಹ ಕ್ರೂಡ್ ಆಯಿಲ್ ಸ್ಥಿರವಾಗಿ $110 ಸಮೀಪನ ಟ್ರೇಡ್ ಮಾಡತೈತಿ ಈಗಿನ ತಕ, ಈಗ ವಿಡಿಯೋ ಶೂಟ್ ಮಾಡೋ ತಕ ಅಂತ ನಾವು ಅನ್ಬೋದ. ಅದರದನ ಪರಿಣಾಮ ಗ್ಲೋಬಲ್ ಮಾರ್ಕೆಟ್ ಅನ್ನು ಗ್ರೀನ್ ಅನ್ನ ಇದಾವಂತ ನಾವು ಅನ್ಬೋದ. ಭಾರತದ ಮಾರುಕಟ್ಟೆನು ಅಷ್ಟೇನ್ ಬಿದ್ದಿಲ್ಲ, ಫ್ಲಾಟ್ ಅನ್ನ ಐತಂತ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರೆ ಮಾರುಕಟ್ಟೆಗೆ ಒಂದು ರೂಢಿ ಆದಂಗೆ ಆಗೈತಿ. ಏನು ರೂಢಿ ಆಗೈತೆ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ಮತ್ತೆ ಯೂಟರ್ನ್ ತೊಗೋಬೋದಂತ ರೂಢಿ ಆಗೈತ್ರಿ. ಅದೇ ಕಾರಣ ಆ ಥರನೂ ಆಗ್ಬೋದ. ಬಟ್ ಎಲ್ಲ ಸಿನ್ಯಾರಿಯೋ ನೋಡ್ರ ಅನ್ಸರ್ಟನಿಟಿ ಐತಿ, ಏನಾಗ್ತೈತಿ ಏನು ಬಿಡ್ತೈತಿ ಏನು ಹೇಳಕ್ಕೆ ಬರಂಗಿಲ್ಲ. ಯುದ್ಧ ನಿಲ್ಲುಬೋದ ಅಥವಾ ಡೊನಾಲ್ಡ್ ಟ್ರಂಪ್ ಅವ್ರು ಯೂಟರ್ನು ತೊಗೋಬೋದ ಅಥವಾ 3ನೇ ಮಹಾಯುದ್ಧ ಅಥವಾ ಎಲ್ಲಕ್ಕಿಂತ ದೊಡ್ಡ ಯುದ್ಧ ಸ್ಟಾರ್ಟನ್ನು ಆಗ್ಬೋದಂತನೂ ಅನ್ಬೋದ. ಎಲ್ಲಕ್ಕಿಂತ ದೊಡ್ಡ ಯುದ್ಧ ಏನ್ರಿ ಸ್ಟಾರ್ಟ್ ಆತ, ಈ ಯುದ್ಧ ಏನ್ರಿ ಬೆಳೀತಂತಂದ್ರೆ ಮಾರುಕಟ್ಟೆ ಮತ್ತೊಂದಿಷ್ಟು ಕುಸಿಬೋದ, ಕ್ರೂಡ್ ಆಯಿಲ್ ಬೆಲೆ ಮತ್ತೆ ಏರ್ಬೋದ, $150 ಅದು ಏರ್ಬೋದ ಅಂತ ಅನುಮಾನ ಹಚ್ಚಿದಾರ. ಆ ಥರ ಏನ್ರಿ ಆತಂತಂದ್ರೆ ಮತ್ತೆ ಭಾರತದ ಆರ್ಥಿಕತೆ ಮ್ಯಾಗ ಮಾರುಕಟ್ಟೆ ಮ್ಯಾಗ ಭಾಳ ಕೆಟ್ಟ ಪರಿಣಾಮ ಬೀಳ್ಬೋದ, ಇನ್ನೊಂದಿಷ್ಟ ಮಾರುಕಟ್ಟೆ ಕುಸಿಬೋದ ಅಂತನೂ ಎಕ್ಸ್ಪರ್ಟ್ಗಳು ನಮಗಿಲ್ಲಿ ತಿಳಿಸತ್ತಾರ. ಅದ ಕಾರಣ ಇವು 2 ದಿನ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಇವು 2 ದಿನದ ಏನಾಗ್ತೈತೆ ಅಂತ ನೋಡುನು. ಮೇನ್ ಏನ್ರೇ ಆಗಲಿ ಒಂದು ಪರಿಣಾಮರೇ ಬರ್ತೈತೆ ಅಂತ ನನಗನ್ನಿಸ್ತೈತಿ. ಓವರ್ ಆಲ್ ಇದೈತ ಈ ವಿಡಿಯೋನ ಎಲ್ಲ ಡೀಟೇಲ್ದಾಗ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ. ವಿಡಿಯೋ ಚಲೋ ಅನಿಸಿದಾಗ ಲೈಕ್ ಮಾಡಿರಿ. ಈ ಯುದ್ಧ ನಿಲ್ತೈತೋ ಬೆಳಿತೈತೋ ನಿಮಗೇನು ಅನಿಸ್ತೈತೆ ಅಂತಲೂ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇದೈತಿ ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು.